ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ. ಸೊ ನಿನ್ನೆ RCB ಕಪ್ ಗೆಲ್ತಲ್ಲ, ಅದಕ್ಕೆ ತುಂಬಾ ಖುಷಿಯಾಗಿತ್ತು. 18 ವರ್ಷ ಅವರು ಒಂದು ಕಪ್ಪು ಗೆಲ್ಲ. ಸೊ ಈ ಸರಿ ಒಂದು ಕಪ್ ಗೆದ್ದರು, ಅದು ಹಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ. ಸೊ ತುಂಬ ಹೆಮ್ಮೆಯಾಗಿರುತ್ತೆ ಕರ್ನಾಟಕಕ್ಕೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಟಾಪಿಕ್ ಶುರು ಮಾಡೋಕ್ಕೂ ಮೊದಲು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಕರ್ನಾಟಕದಲ್ಲಿ ಟೆಕ್ ಕ್ರಿಯೇಟರ್ಸ್ ತುಂಬಾ ಕಮ್ಮಿ. ಯಾಕೆಂತ ತುಂಬ ರಿಸರ್ಚ್ ಮಾಡಿದ್ರೆ ಕೇಳಿದ್ರೆ ಸಪೋರ್ಟ್ ಮಾಡಲ್ಲ ಅಂತಾರೆ. ಸೊ ಯಾಕೆ ಹಂಗೆ ಅನ್ಸ್ಕೋಬೇಕು? ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರಿಗೂ, ನನಗೆ ಅಂತಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಸೊ ಕರ್ನಾಟಕದಲ್ಲೂ ಕ್ರಿಯೇಟರ್ಸ್ ತುಂಬ ಜನ ಬರಬೇಕು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂದೆ ಏನೇ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಅಂದರೂ ಇಷ್ಟ ಆಗಿದ್ದರೆ ಕೊನೆವರೆಗೂ ನೋಡಿದರೆ ಒಂದು ಲೈಕ್ ಮಾಡಿಬಿಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಟೆಕ್ ಬಗ್ಗೆನೋ, ಎಡಿಟಿಂಗ್ ಬಗ್ಗೆನೋ, ಸೊ ಮನಿ ಅರ್ನಿಂಗ್ ಬಗ್ಗೆನೋ ಆನ್ಲೈನಲ್ಲಿ, ಸೊ ಕಮೆಂಟ್ಸಲ್ಲಿ ಕೇಳಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕಂಟೆಂಟ್ ಯಾವುದು ಸಿಗೋದಿಲ್ಲ, ನೀವು ಕಮೆಂಟ್ ಯಾವ್ದು ಮಾಡ್ತೀರೋ ಅದ್ರ ಬಗ್ಗೆ ನಾನು ಕಂಟೆಂಟ್ ಮಾಡಾಕ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಡೆವಲಪ್ ಆಗೋದು ಅಂದರೆ, ಸ್ಟಾರ್ಟಿಂಗಿಂದಾಗಲಿ ಪ್ರೊಫೆಷ್ನಲ್ ಅಕೌಂಟು ಕ್ರಿಯೇಟ್ ಮಾಡೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದಾಗಲಿ, ಅದನ್ನ ಇನ್ನೂ ಡೆವಲಪ್ ಮಾಡ್ಕೊಂಡು ಹೋಗೋದಾಗಲಿ, ವ್ಯೂಸ್ ಆಗಲಿ, ಅದಕ್ಕೆ ಬರೋ ಲೈಕ್ಸ್ ಆಗಲಿ, ತುಂಬ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸ್ಟಾರ್ಟ್ ಮಾಡಿ ಲಾಸ್ಟ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಏನೋ ಮನಿ ಅರ್ನ್ ಮಾಡೋ ಕಾನ್ಸೆಪ್ಟ್ವರೆಗೂ ಎಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲರ ಹತ್ರ ನಿಮ್ಮ ಹತ್ರ ಇರುತ್ತೆ. ಅಂದರೆ ಅದನ್ನ ತುಂಬ ಜನ ಸುಮ್ಮನೆ ಎಂಟರ್ಟೈನ್ಮೆಂಟ್ಗಾಗಿ ಯೂಸ್ ಮಾಡ್ತಾ ಇರ್ತಾರೆ. ಎಂಟರ್ಟೈನ್ಮೆಂಟ್ ಅಂದರೆ ರೀಲ್ಸ್ ನೋಡೋದಕ್ಕೋ ಇಲ್ವ ಏನೋ ಟೈಮ್ ಪಾಸ್ ಮಾಡೋದಕ್ಕೂ ಯೂಸ್ ಮಾಡ್ತಾ ಇರ್ತೀರ. ಬಟ್ ಇನ್ಸ್ಟಾಗ್ರಾಮಲ್ಲಿ ಲೈಫ್ ಸೆಟಲ್ಡ್ ಆಗುವಂಥ ವಿಷಯಗಳಿದೆ. ತುಂಬ ಜನ ನೀವು ವರುಣ ಆರಾಧ್ಯ ಮತ್ತು ಈ ಕನ್ನಡ ಹೆಲ್ತ್ ಫಿಟ್ನೆಸ್ ಮತ್ತು ಸ್ಯಾಮ್ಸಂಗ್ ಪ್ರೋ ಇವರೆಲ್ಲ ಅದನ್ನೇ ಅವರು ಲೈಫ್ಗೆ ಅದರಿಂದನೇ ಅವ್ರ ಲೈಫ್ ನಡೀತಿರೋದು ಇನ್ಸ್ಟಾಗ್ರಾಮಿಂದ. ಹೇಗೆ ಅಂದರೆ ಅವರು ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಬ್ಲಾಗ್ಸ್ ಮಾಡೋದು, ಈ ಫಿಟ್ನೆಸ್ ಚಾನಲ್ ಮಾಡೋದು, ಈ ಥರ ಮಾಡೋದ್ರಿಂದ ಅವರು ಪ್ರಮೋಷನ್ಸಿಂದ ಮನಿ ಅರ್ನ್ ಮಾಡ್ತಾಯಿದ್ದಾರೆ. ತುಂಬ ಅರ್ನ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಿಂದ ಫೇಮಸ್ ಆಗಿ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ನ, ಸೊ ಯೂಟ್ಯೂಬಿಂದ ಮನಿನ ತುಂಬ ಜನ್ರೇಟ್ ಮಾಡ್ತಾಯಿದ್ದಾರೆ. ಅದರಿಂದ ಅವರು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಸೊ ಅದು ಸಕ್ಸಸ್ ಅಂತಲೇ ಹೇಳ್ಬೋದು. ಅದು ಎಲ್ಲ ಕೈಲೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಲಕ್ ಕೂಡ ಇರಬೇಕು ಅದಕ್ಕೆ. ಎಕ್ಸಾಂಪಲ್, ನನಗೆ ಯಾವುದೋ ಒಂದು 10% ಆದರೂ ಲಕ್ ಇದೆ. ಯಾಕಂದರೆ 260K ಫಾಲೋವರ್ಸ್ ಮಾಡೋದೇನು ಚಿಕ್ಕ ವಿಷಯ ಅಲ್ಲ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಮೊದಲು ಮಾಡ್ತಿದ್ದೆ, ಈಗ ಸ್ವಲ್ಪ ಲೇಸಿನೆಸ್ ಬಂದಿದೆ ಅಷ್ಟೇ. ಓಕೆ, ಇನ್ನಂಗೆ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗೋಣ. ಸೊ ಮಾಡಬೇಕು ಅಂತಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಮೊದಲು ನೀವು ಅಂದ್ಕೊಂಡಿರ್ತೀರ ವ್ಯೂಸ್ ಕಮ್ಮಿ ಆದರೆ ನೀವು ಎಷ್ಟು ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತೀರ ಅಂತ ಗೊತ್ತು. ಸೊ ನಾನು ಫಸ್ಟ್ ಅದನ್ನೇ ಮಾಡಿದ್ದು. 2 ವೀಡಿಯೋಸ್ 3 ವೀಡಿಯೋಸ್ ಆಗ್ತಿಲ್ಲ. ನಂದು ಲಾಸ್ಟ್ ವೀಡಿಯೋಸ್ ನೋಡಿ 2-3 ವೀಡಿಯೋಸ್ ಹಾಕಿದ್ದೀನಿ. 2000-3000 ವ್ಯೂಸ್ ಹೋಗಿತ್ತು ಫಸ್ಟ್ ಆಗ್ತಾವೆ. 2000-3000 ವ್ಯೂಸ್ ಹೋಗಿದ್ದಕ್ಕೆ ಡಿಮೋಟಿವೇಟ್ ಆಗಿ 1 ಮಂತ್ ಏನೋ ಗ್ಯಾಪ್ ಬಿಟ್ಬಿಟ್ಟೆ. ನಾನು ವೀಡಿಯೋಸ್ ಮಾಡಲಿಲ್ಲ. ನೆಕ್ಸ್ಟು ಯಾವ ವೀಡಿಯೋಸ್ ಆಗಲ್ಲ ಬಿಡು ಅಂತ 1 ಮಂತ್ ಬಿಟ್ಟು ನೋಡ್ತೀನಿ 200K ವ್ಯೂಸ್ ಹೋಗಿದೆ. ಅದು ಒಂದೇ ಸರಿ ವೈರಲ್ ಆಗಿಬಿಡುತ್ತೆ. ಹೇಳೋದಕ್ಕಾಗಲ್ಲ. ಯಾವ ಬೇಕಾದರೂ ಮಾಡ್ಬೋದು. ನೀವು ಮಾಡಿ, ನಿಮ್ಮ ವೀಡಿಯೋನು ವೈರಲ್ ಆಗೇ ಆಗುತ್ತೆ. ಯಾವುದಾದ್ರೂ ಒಂದು 2 ಮಂತ್ಸ್ ಚಾಲೆಂಜ್ ತಗೊಳ್ಳಿ. 2 ಮಂತ್ಸಲ್ಲಿ 60 ವೀಡಿಯೋಸ್ ಹಾಕ್ತಾರೆ. ದಿನಕ್ಕೆ ಒಂದೊಂದು ಅಪ್ಲೋಡ್ ಮಾಡಿ. ಎಡಿಟಿಂಗ್ ಬರಬೇಕು. ಅದಕ್ಕೆ ಎಡಿಟಿಂಗ್ ಬರಬೇಕು ಅಂದರೆ ಯೂಟ್ಯೂಬ್ ಚಾನಲ್ಸ್ ನೋಡಿ ಕಲ್ತ್ಕೋಬೋದು ನೀವು ಎಡಿಟಿಂಗ್ನ. ಸೊ ಅದು ಜಾವಾ, ಕೋಡಿಂಗ್ ಕ್ಲಾಸು ಈ ಥರ ಆದರೆ ತುಂಬ ಕಷ್ಟ ಇರುತ್ತೆ. ಎಡಿಟಿಂಗ್ ಏನು ಅಷ್ಟೊಂದು ಕಷ್ಟ ಅಲ್ಲ. ಇಂಟ್ರೆಸ್ಟ್ ಇದ್ದು ಕಲ್ತ್ಕೊಂಡ್ರೆ ಈಸಿನೇ. ಸೊ ನೀವು ಎಡಿಟಿಂಗ್ ಕಲ್ತ್ಕೊಂಡು ಯಾವುದೋ ನಾರ್ಮಲ್ಲಾಗಿ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕಿ. ಅದಕ್ಕೆ ವ್ಯೂಸು ಫಸ್ಟ್ ಡೇ 200 ಹೋಗ್ಬೋದು, ಸೆಕೆಂಡ್ ಡೇ 2000 ಆಗುತ್ತೆ, 1 ತಿಂಗಳಾದಮೇಲೆ 2 ಲ್ಯಾಕು, ಮತ್ತು 3 ಮಂತ್ಸ್ 4 ಮಂತ್ಸ್ ಆದಮೇಲೆ 2 ಮಿಲಿಯನ್ವರೆಗೂ ಹೋಗುತ್ತೆ. ಅದರಿಂದ ಫಾಲೋವರ್ಸು ಹೆಚ್ಚಾಗಿ ಗೇನ್ ಆಗ್ತಾರೆ. ಸೊ ಕನ್ನಡ ಕ್ರಿಯೇಟರ್ಸು ತುಂಬಾ ಇದ್ದಾರೆ ಈಗ ಈ ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಟೆಕ್ ಕ್ರಿಯೇಟರ್ಸ್ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕ್ಯಾಟಗರಿಲಿ ಟೆಕ್ ಕ್ರಿಯೇಟರ್ಸ್ ಅಂದರೆ ತುಂಬ ಜನ ಇದ್ದಾರೆ. ಯಾಕಂದರೆ ಅವರು ಟ್ರೈ ಮಾಡಬೇಕು ಮಾಡ್ಕೊಂಡೇ ಟ್ರೈ ಮಾಡಬೇಕು ಮೈಂಡಲ್ಲಿ ಥಿಂಕ್ ಮಾಡೋದು ಬದಲು ಅವರು ವೀಡಿಯೋಸ್ ಮಾಡಿ ಹಾಕಿದ್ದಕ್ಕೆ ಸೊ ಅವರು 20, 30, 40, 60, 100, 200 ತುಂಬಾ ಫಾಲೋವರ್ಸ್ ಆಗಿದ್ದಾರೆ. ಸೊ ಅದರಿಂದ ಲೈಫೇ ನಡೆಯೋದಿಲ್ಲ. ನಮಗೆ ಟೆಕ್ ಕ್ರಿಯೇಟರ್ಸ್ಗೆ ಅದರಿಂದ ಲೈಫ್ ನಡೆಯೋಲ್ಲ. ವ್ಲಾಗ್ಸ್ ಚಾನಲ್ಸ್ಗೆ ಅದು ಬೇರೆ ಬಿಡಿ, ಪ್ರಮೋಷನ್ಸ್ ತುಂಬ ಬರ್ತವೆ. ಅದು ನಮಗೆ ಅಷ್ಟೊಂದು ಬರೋದಿಲ್ಲ. ಸೊ ನಾವು ಒಂದು ಜಾಬ್ ಮಾಡಿಕೊಂಡು ಪ್ಲಸ್ ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡಿಕೊಂಡ್ರೆ ನಮ್ಮ ಲೈಫ್ಗೂ ತುಂಬ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ, ನಿಮಗೂ ಹೇಳೋದು ಇಷ್ಟೇ. ನೀವು ಮೊದಲನೇದು ಏನು ಮಾಡ್ತೀರಾ ಅಂದರೆ, ಒಂದು ಯಾವುದಾದ್ರೂ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಕಂಟೆಂಟ್ ಕ್ರಿಯೇಷನ್ ಮಾಡೋದು. ಟೆಕ್ನಾಲಜಿ ಇರ್ಬೋದು, ಗೇಮಿಂಗ್ ಇರ್ಬೋದು, ಇಲ್ಲ ಫಿಟ್ನೆಸ್ ಇರ್ಬೋದು, ಇಲ್ಲ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಇರ್ಬೋದು, ಮನಿ ಅರ್ನಿಂಗ್ ಬಗ್ಗೆ ಇರ್ಬೋದು, ಮತ್ತು ಇನ್ನು ತುಂಬ ನೋಟ್ಸು, ಬುಕ್ಸು, ಈ ಥರ ಎಕ್ಸಾಮ್ಸು ಪ್ರಿಪರೇಷನ್ಸು, ಜಾಬ್ ಲಿಸ್ಟಿಂಗ್ಸ್ ಮಾಡೋದು, ಪ್ರತಿಯೊಂದು ನಿಚೇಸ್ ಇದೆ. ಟಾಪಿಕ್ನ ನೀವು ಮೊದಲು ಸೆಲೆಕ್ಟ್ ಮಾಡಿಕೊಂಡು ಆ ಟಾಪಿಕ್ ಥರ ನೀವು ಇನ್ಸ್ಟಾಗ್ರಾಮ್ ಬಯೋ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲನೂ ಒಂದು ಅರ್ಥ ಆಗೋ ರೀತಿ ಥರ ಈ ಸ್ಟೈಲಾಗಿ ಇಕ್ಕೊಂತಾರಲ್ಲ, ಆ್ಯಟಿಟ್ಯೂಡ್ ಈಸ್ ಮೋರ್ ದೆನ್ ಆ್ಯಟಿಟ್ಯೂಡ್, ಹ್ಯಾಪಿನೆಸ್, ಲೈವ್ ಏನೋ ಅಂತ ಇಕ್ಕಿರ್ತಾರೆ, ಅದೆಲ್ಲ ನಮಗೆ ಬೇಡ. ಸೊ ನಾವು ಏನಾದರೂ ಪ್ರೊಫೆಷ್ನಲಾಗಿ ಇಕ್ಕೊಂಡು ನನ್ನ ಬಯೋ ನೋಡಿ ಏನಂತಿರುತ್ತೆ ಅಂತ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಪ್ರವೀಣ್ ಟೆಕ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇವರು ವೀಡಿಯೋಸ್ ಮಾಡ್ತಾರೆ ಅಂತಲೇ ಕ್ಲಿಕ್ ಮಾಡಿ ತುಂಬ ಜನ ಬಂದಿರ್ತೀರ ಅಂತ ನನಗೆ ಗೊತ್ತು. ಸೊ ಈ ಥರ ನೀವು ವೀಡಿಯೋಸ್ನ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಂಟೆಂಟಲ್ಲಿ ನಿಮ್ಗೆ ಇಷ್ಟ ಆಗಿರೋ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ವೀಡಿಯೋಸ್ ನೀವು ಡೈಲಿ ಮಾಡಬೇಕು. ಒಂದಿನ ಗ್ಯಾಪ್ ಬಿಡಬಾರ್ದು, 1-2-3 ತಿಂಗಳು ಗ್ಯಾಪ್ ಬಿಡದೆ ಮಾಡಿಬಿಡಿ. ಆಮೇಲೆ ಬೇಕಾದ್ರೆ 1-2 ದಿನ ಗ್ಯಾಪ್ ಬಿಡಿ. ಯಾಕಂದರೆ ಅಷ್ಟರಲ್ಲಿ ಫಾಲೋವರ್ಸ್ ಆಗಿರ್ತಾರೆ. ಫಾಲೋವರ್ಸು 30K 40K ಆದರೂ ಆಗಿರ್ತಾರೆ. ನೀವು 2 ತಿಂಗಳು ಬಿಡದೆ ಮಾಡಿದ್ರಿ ಅಂದರೆ ನಾನು ಗ್ಯಾರಂಟಿ ನಿಮಗೆ 30-40 ಸಾವಿರ ಫಾಲೋವರ್ಸ್ ಆಗಿರ್ತಾರೆ ಮೇಲೆ. ಸೊ ಮಾಡಿ ನೋಡಿ ಬೇಕಿದ್ರೆ. ಅಂಡ್ ಲಕ್ ಇರಬೇಕು, ಅದೃಷ್ಟನೂ ಇರಬೇಕು. ಅದೃಷ್ಟ ಪ್ಲಸ್ ಹಾರ್ಡ್ ವರ್ಕ್ ಇದ್ದರೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ, ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಂದು ಅಷ್ಟೇ 3-4 ಅಕೌಂಟ್ ಇವೆ. ಎಲ್ಲ ಅಕೌಂಟು 2 ಅಕೌಂಟು 10K ಮೇಲೆ ಇದೆ, 1 ಅಕೌಂಟು 20K ಆಗ್ತಾ ಬಂತು, ಇನ್ನೊಂದು ಅಕೌಂಟು ಪ್ರೊಫೆಷ್ನಲ್ದು 270K ಏನೋ ಇದೆ. ಸೊ ಈ ಥರ ನಾನು ಇಷ್ಟೊಂದು ಫಾಲೋವರ್ಸ್ ಇನ್ಕ್ರೀಸ್ ಮಾಡಿದ್ದೀನಿ. ಕಾರಣ ಅಂದರೆ ಕಂಟೆಂಟ್ನ ಬಿಡದೆ ನಾನು ಮಾಡ್ಕೊಂಡು ಬಂದೆ. ಇನ್ನೂ ನಾನು ಜಾಸ್ತಿ ಮೇಲೆ ಬರ್ತಾ ಇದೆ. ಸೊ ಕಂಟೆಂಟ್ ಸ್ವಲ್ಪ ದಿನ ಗ್ಯಾಪ್ ಬಂತು, ಅಕೌಂಟ್ ಸ್ಟ್ರೈಕ್ ಆಗಿ ಸ್ವಲ್ಪ 3 ತಿಂಗಳಿನ ಗ್ಯಾಪ್ ಬಂತು. ಆಗ ನಾನು ಬಿಟ್ಟೆ, ಲೂಸ್ ಆಯಿತು, ಅಕೌಂಟ್ ಸ್ವಲ್ಪ ರೀಚ್ ಕಮ್ಮಿ ಆಗಿದೆ. ಸೊ ಟಾಪಿಕ್ ಬಗ್ಗೆ ಮಾತಾಡೋಣ. ಈಗ ನಾನು ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ಕೊಂಡೆ. ನೀವು ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಭಯನೇ ಪಡಬೇಡಿ. ಇನ್ಸ್ಟಾಗ್ರಾಮಲ್ಲಿ ಈಗ ಮಾಡಿದ್ರೆ ಮುಂದೆ ನೀವು ಸಕ್ಸಸ್ ಮಾಡ್ತೀರಾ. ಮುಂದೆ ಸಕ್ಸಸ್ ಮಾಡಬೇಕು ಅಂದ್ಕೊಂಡ್ರೆ ಆಗಲ್ಲ. ಆಮೇಲೆ ತುಂಬ ಜನ ಕ್ರಿಯೇಟರ್ಸ್ ಬರ್ತಾರೆ, ಆವಾಗ ನೀವು ಅವರಲ್ಲಿ ಒಬ್ಬರಾಗಿರ್ತೀರ. ಈಗ ಮಾಡಿದ್ರೆ 100ರಲ್ಲಿ ಒಬ್ಬರು, ಮುಂದೆ ಮಾಡಿದ್ರಿ ಅಂದರೆ 1000ದಲ್ಲಿ ಒಬ್ಬರಾಗಿರ್ತೀರ. ಮಾಡೋದಕ್ಕಾಗಲ್ಲ. ಸೊ ಈಗಲೇ ಸ್ಟಾರ್ಟ್ ಮಾಡಿ ಕಂಟೆಂಟ್ ಕ್ರಿಯೇಷನ್ನ. ನೀವು ಆದಷ್ಟು ಎಡಿಟಿಂಗ್ ಕಲ್ತ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ, ಎಡಿಟ್ ಮಾಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಮೋಷನ್ ಬಗ್ಗೆ ಬಂದರೆ, ಪ್ರತಿ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಇವರಾಗಲಿ 10,000 ಮೇಲೆ ಚಾರ್ಜ್ ಮಾಡ್ತಾರೆ. ತುಂಬ ದುಡಿತಾರೆ. ತಿಂಗಳಿಗೆ ಒಂದು ಪ್ರಮೋಷನ್ಗೆ 10,000 ಮೇಲೆ ಇರುತ್ತೆ ಕಾಸು. ಫಾಲೋವರ್ಸ್ ರೇಂಜಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇರೋರಿಗೆ ಒಂದು 50,000 ಆದರೂ ಪ್ರಮೋಷನ್ ಬರುತ್ತೆ. 50,000 ತಿಂಗಳಿಗೆ 50,000 ಆರಾಮಾಗಿ ಅರ್ನ್ ಮಾಡ್ತಾರೆ ಅವರು. ಸೊ ಈ ಥರ ನೀವು ಅರ್ನ್ ಮಾಡ್ಬೋದು. ನಾನು ತುಂಬ ಜನ ವೀಡಿಯೋ ನೋಡಿ 3-4 ವರ್ಷದಿಂದ ಈಗ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಅರ್ನ್ ಮಾಡಿ ಹೇಳ್ಬಿಟ್ಟು. ಸೊ ಈಗ ನೀವೇನೋ ಸ್ಟಾರ್ಟ್ ಮಾಡಿದ್ರೆ 3 ವರ್ಷ ಆದಮೇಲೆ ನೀವು ನಂತರನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈ ಥರ ಹೇಳ್ತೀರ. ಸೊ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಮೊದಲು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ. ಯಾವುದಾದ್ರೂ ಕಮೆಂಟ್ಸ್ ಇದ್ದರೆ ಕೆಳಗಡೆ ತಿಳಿಸ್ಬಿಡಿ, ನಾನು ಅದಕ್ಕೆ ಕ್ವಶನ್ ಆನ್ಸರ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಆದಷ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಏನೇನು ಡೌಟ್ಸ್ ಇದೆಯೋ, ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ಪೋಸ್ಟ್ ಹಾಕ್ತೀನೋ, ಅದು ವೈರಲ್ ಆಗುತ್ತೋ ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಜನಕ್ಕೆ ಯಾವ್ಯಾವ ರೀತಿ ಯೂಸ್ ಆಗುತ್ತೋ ಆ ಥರ ಎಲ್ಲ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ.